ನಿಕೇಶ್. ಎಸ್, ಇನ್ನೊಂದು ಅಪ್ಡೇಟ್ಸ್ ಅಂತ ಹೇಳಿದ್ರೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಎಲ್ಲೂ ಇಲ್ಲದ ಸುದ್ದಿ, ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಅಂತದ್ದೇನಪ್ಪಾ ಅಂತ ಹೇಳಿದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಈಗ JDS MLC ಸೂರಜ್ ರೇವಣ್ಣ ಅವರು ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಲಿಂಗಕಾಮದ ಆರೋಪವನ್ನು ಎದುರಿಸ್ತಾ ಇರುವಂತ ಇದೇ JDS ನ MLC ಸೂರಜ್ ರೇವಣ್ಣ ಅವರು ಹೇಳಿದ್ದಾದ್ರು ಏನು, ಸೂರಜ್ ಮೇಲೆ ಬಂದಿರುವಂತ ಆರೋಪ ಸತ್ಯನೋ ಅಥವಾ ಸುಳ್ಳೋ? ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಈಗಾಗಲೇ ಸೂರಜ್ ರೇವಣ್ಣ ಸಿಲುಕೊಂಡು ಒದಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಕಲೀಗ್ ದಿವೀತ್ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಹಾಗಾದ್ರೆ ಈ ಸೂರಜ್ ರೇವಣ್ಣ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಇರುವಂತ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ರಿಪಬ್ಲಿಕ್ ಕನ್ನಡ ಜೊತೆ ಸೂರಜ್ ರೇವಣ್ಣ ಅವರು ಇದ್ದಾರೆ. ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಮೇಲೆ ಬಂದಿರುವಂಥ ಆರೋಪ ಏನು ಹೇಳ್ತೀರಾ ಸರ್? ನಾನು ಆರೋಪನ ತಿರಸ್ಕಾರ ಮಾಡ್ತೀನಿ. ಬಟ್ ಆದರೆ ನಾನು ಇವತ್ತು ಯಾವುದು ಅಂತ ಹೇಳೋ ಪರಿಸ್ಥಿತಿಲಿ ಇಲ್ಲ. ಯಾಕೆಂದರೆ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಾ, ಇವತ್ತೇನು ಆರೋಪ ಮಾಡಿದ್ದಾರೆ, ಇವತ್ತೇನು ಅಲ್ಲಿ FIR ಕೂಡ ಆಗಿದೆ. ಇವತ್ತು ನಮ್ಮ ಕಾನೂನಿನ ಒಂದು ವ್ಯವಸ್ಥೆ ಮೇಲೆ ನಂಗೆ ನಂಬಿಕೆ ಇದೆ. ನಮ್ಮ ನಾಡಿನ ಕಾನೂನಿಗೆ ನಾನು ತಲೆಬಾಗ್ತೀನಿ, ನಂಗೆ ಗೊತ್ತಿದೆ. ಆದರೆ ನಾನು ಕೇಳೋದಿಷ್ಟೇ, ಇವತ್ತು ಇದೊಂದು ಷಡ್ಯಂತ್ರ ಮಾಡಿದ್ದಾರೆ. ಈ ಷಡ್ಯಂತ್ರಕ್ಕೆ ಅವ್ರ ಕಾಲನೇ ಉತ್ತರ ಕೊಡುತ್ತೆ ಅಂತ ಹೇಳಕ್ ಬಯಸ್ತೀನಿ. ಆಗ ಅಣ್ಣನ ಮೇಲೆ ಈ ಥರ ಒಂದು ಆರೋಪ ಇದೆ ಸರ್, ತಮ್ಮನ ಮೇಲೆ ಒಂದು ಆರೋಪ ಇದೆ, ಅಣ್ಣನ ಮೇಲೆ ಈ ಥರ ಇದೆ, ಇಡೀ ಫ್ಯಾಮಿಲಿನೇ ಒಂಥರ ನಿರ್ನಾಮ ಅಂತ ಮಾತಾಡ್ತೀರಾ ಸರ್. ದಯವಿಟ್ಟು ನೀವು ಹೇಳಬೇಕು ರಾಜ್ಯ ಜನತೆಗೆ ಏನು ನಡೀತಾ ಇದೆ ಇಲ್ಲಿ ಅಂತ. ಈಗ ನೋಡಿ, ಒಂದು ಮಾತು ಹೇಳ್ತೀನಿ, ಯಾರು ಎಷ್ಟು ಬೇಕಾದ್ರೂ ಷಡ್ಯಂತ್ರ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಆದರೆ ನಮ್ಮ ಕುಟುಂಬ ಇವತ್ತೇನು ನಾವು ರಾಜಕೀಯವಾಗಿ ಆಗ್ಬೋದು ಅಥವಾ ಜನಾನುರಾಗಿ ಇವತ್ತೇನು ಸೇವೆ ಮಾಡ್ಕೊಂಡ್ಬಿಟ್ಟಿದೀವಿ, ಅದು ಮುಂದೆನೂ ಕೂಡ. ವ್ಯಕ್ತಿ ಬಂದಿದ್ದು ನಿಜನಾ? ಮುಂದೆ ಬಂದಿದ್ದು ನಿಜನಾ? ಮುಂದೆನೂ ಕೂಡ ವ್ಯಕ್ತಿ ಬಂದಿದ್ದು ನಿಜ? ವ್ಯಕ್ತಿ ಬಂದಿದ್ದು ನಿಜನಾ? ಎಸ್ ಸರ್, ಇವಿಷ್ಟು ಸೂರಜ್ ರೇವಣ್ಣ ಅವರ ಮಾತು. ಸಾಕಷ್ಟು ನಡಿ, ಈಗ ಶುರು ಮಾಡೋಣ. ಕ್ಷಣಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಅಧಿಕಾರಿಗಳು ಬಂದು, ಪೊಲೀಸ್ ಅಧಿಕಾರಿಗಳು ಬಂದು ಅವ್ರನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಎಲ್ಲಿ ಕರೆದುಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಅನ್ನು ಕೂಡ ಮುಂದೆ ಕೊಡ್ತಾ ಹೋಗ್ತೀನಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಶ್ವದೇವಿತ್, ರಿಪಬ್ಲಿಕ್ ಕನ್ನಡ, ಹಾಸನ. ಈಗ ನೋಡಿ, ಇಲ್ಲಿ ಸೆನ್ನ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಆಂಬ್ಯುಲೆನ್ಸ್ ಬಂದು ನಿಂತಿದ್ಯಂತೆ. ಅಂದರೆ ಸೂರಜ್ ರೇವಣ್ಣ ಅವರನ್ನ ಮೆಡಿಕಲ್ ಚೆಕಪ್ಗೆ ಏನಾದ್ರು ಕರ್ಕೊಂಡು ಹೋಗ್ತಾರ? ಖುಷ್ವಂತ್ ನಮ್ಮ ಹಾಸನ ಪ್ರತಿನಿಧಿ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ್, ಯಾವ ಕಾರಣಕ್ಕೋಸ್ಕರ ಆಂಬ್ಯುಲೆನ್ಸ್ ಅನ್ನ ಕರೆಸಿದ್ದಾರೆ ಪೊಲೀಸರು? ಆಸ್ಪತ್ರೆ ಕರ್ಕೊಂಡು ಹೋಗ್ತಾರಾ ಸೂರಜ್ ರೇವಣ್ಣನ? ನಾಗೇಂದ್ರ ಬಾಬು, ಈಗ ಸೂರಜ್ ರೇವಣ್ಣ ಅವರನ್ನು ವಿಚಾರಣೆಗೆ ಅಂತ ನಿನ್ನೆ ಸಂಜೆಯಿಂದ ಹಾಸನದ ಈ ಸೆನ್ಸ್ ಪೊಲೀಸ್ ಠಾಣೆಯಲ್ಲಿ ಇರಿಸಿದ್ರು. ಈಗ ಅವರನ್ನು ಬೆಳಗಿನ ಜಾವ ಅವರಿಗೆ ಅಂದರೆ ಬಂಧನದ ಒಂದು ವಿಧಿ ಏನಿರುತ್ತೆ ಅದನ್ನು ವಾರೆಂಟ್ ಮಾಡಿ ಈಗಾಗಲೇ ಅವರನ್ನು ಬಂಧಿಸಿರುವಂಥದ್ದು, ಅರೆಸ್ಟ್ ಆಗಿರುವಂಥದ್ದು. ಈಗ ನೋಡ್ಬೋದು, ಹಾಸನದ ಸೆಂಟ್ ಠಾಣೆ ಒಳಗೆ ಒಂದು ಆಂಬ್ಯುಲೆನ್ಸನ್ನು ಕೂಡ ಪೊಲೀಸ್ ವ್ಯಾನನ್ನು ಕೂಡ ತಂದಿದ್ದಾರೆ. ಇದೇ ಒಂದು ಪೊಲೀಸ್ ವ್ಯಾನ್ನಲ್ಲಿ ಅವರನ್ನು ಬಹುಶಃ ನಿನ್ನೆ ಅವರ ಸ್ವಂತ ಕಾರಿನಲ್ಲಿ ಬಂದಿದ್ದಂಥ ಸೂರಜ್ ರೇವಣ್ಣ ಇವತ್ತು ಈಗ ಈ ಪೊಲೀಸ್ ವ್ಯಾನ್ನಲ್ಲಿ ಹೋಗ್ಲಿಕ್ಕಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಅವರನ್ನು ಏನು ಒಂದು ವೈದ್ಯಕೀಯ ಪರೀಕ್ಷೆಗೋಸ್ಕರ ಅವರನ್ನು ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಸಾಧ್ಯತೆ ಇದೆ. ನೋಡ್ಬೋದು, ಅವರು ಬಂದಂತಹ ನಿನ್ನೆ ಗನ್ನಿಗಡ ತೋಟದಿಂದ ಇದೇ ಕಾರಿನಲ್ಲಿ ಅವರನ್ನು ಕರ್ಕೊಂಡು ಬಂದರು. ಅಷ್ಟೊತ್ತಿಗಾಗಲೇ ಯಾವಾಗ ಸಂತ್ರಸ್ತ ಹೋಗಿ ದೂರು ಕೊಡ್ತಾನೆ ಅಷ್ಟೊತ್ತಿಗಾಗಲೇ ಗನ್ನಿಗಡ ತೋಟವನ್ನು ಪೊಲೀಸ್ನವರು ಕವರ್ ಅಪ್ ಮಾಡಿದರು. ಯಾಕಂತಂದರೆ ಸೂರಜ್ ರೇವಣ್ಣ ಅಲ್ಲಿದ್ದಾರೆ ಅನ್ನೋ ಖಚಿತ ಮಾಹಿತಿ ಇತ್ತು. ಒಂದು ವೇಳೆ ಅವರು ಬೇರೆ ಕಡೆಗೆ ಹೋಗ್ಬೋದು ಅನ್ನೋದಕ್ಕಿಂತ ಮುಂಚೆ ಅವರು ಗನ್ನಿಗಡಕ್ಕೆ ತೋಟಕ್ಕೆ ಹೋಗಿದ್ರು. ನಂತರ ಅವರನ್ನು ಮನವೊಲಿಸಿ ಈ ಕಾರಿನಲ್ಲೇ ಏನಿದೆ ಇದು ಸೂರಜ್ ರೇವಣ್ಣನವರ ಕಾರು. ನಿನ್ನೆ ರಾತ್ರಿವರೆಗೂ ಕೂಡ ಇದೇ ಕಾರಿನಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಅವರನ್ನು ಓಡಾಡಿಸ್ತಾ ಇದ್ರು. ಆದರೆ ಈಗ ಅಧಿಕೃತವಾಗಿ ಅವರು ಅರೆಸ್ಟ್ ಆಗಿರೋ ಕಾರಣ ನಾನು ಏನು ಈಗಾಗಲೇ ತೋರಿಸಿದೆ, ಈ ಒಂದು ಪೊಲೀಸ್ ಟೆಂಪೋದಲ್ಲಿ ಅವರನ್ನು ಕರ್ಕೊಂಡು ಹೋಗುವ ಸಾಧ್ಯತೆ ಇದೆ. ಜೊತೆಗೆ ಈ ಒಂದು ಸಾಮಾನ್ಯವಾಗಿ ಎಲ್ಲ ಮಾಡುವಂಥ ಪ್ರಕ್ರಿಯೆಯಾಗಿ ಅವರನ್ನು ಕೂಡ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿ ನಂತರ ಅವರನ್ನು ಹೊಳೆನರಸೀಪುರ ಕೋರ್ಟ್ಗೆ ಏನು ಅಲ್ಲಿ ಕೂಡ ಅವರನ್ನು ಪ್ರೊಡ್ಯೂಸ್ ಮಾಡಬೇಕು, ಅಥವಾ ಇವರು ಜನಪ್ರತಿನಿಧಿ ನ್ಯಾಯಾಲಯದ ಅಡಿ ಬರುವ ಕಾರಣ ನಂತರದಲ್ಲಿ ಯಾವ ರೀತಿ ಪೊಲೀಸ್ನವರು ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ. ನಾಗೇಂದ್ರ ಬಾಬು. ಖುಷ್ವಂತ್, ಈಗ ಈ ಒಂದು ಸೆಕ್ಷನ್ಗಳಿದೆಯಲ್ಲ, ಈಗ ಹಾಕಿದೆ ಸೆಕ್ಷನ್ಗಳಿದೆಯಲ್ಲ, ಅದು ಯಾವ ರೀತಿಯಾಗಿ ಆಗಬಹುದು?
ಏನು ಚರ್ಚೆ ಆಗ್ತಾ ಇದೆ ಈಗ ಪೊಲೀಸ್ ವ್ಯಾಪ್ತಿಯಲ್ಲಿ, ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ? ನಾಗೇಂದ್ರ ಬಾಬು, ಈಗ ಏನು 377 ಅನ್ನುವ ಸೆಕ್ಷನ್ ಇರಬಹುದು. ಇದರಲ್ಲಿ ಇವರಿಗೆ ಹಾಕಿರುವ ಸೆಕ್ಷನ್ಗಳು ಮುಖ್ಯವಾಗಿ 4 ಸೆಕ್ಷನ್ಗಳು 377 ಇರ್ಬೋದು, 342 ಇರ್ಬೋದು, 506 ಇರ್ಬೋದು, ಇನ್ನೊಂದು 35. ಇವಿಷ್ಟು 4 ಸೆಕ್ಷನ್ಗಳಲ್ಲಿ 377 ಕೇಸ್ ಏನಿದೆ ಅದು ಪ್ರಬಲವಾಗಿ ಇರುವಂಥದ್ದು ಅನ್ನುವಂಥದ್ದು ಪೊಲೀಸ್ ಅವರ ಮಾಹಿತಿ. ಅಂದರೆ 377 ಅಂದರೆ ಅಸಹಜ ಲೈಂಗಿಕ ಕ್ರಿಯೆ ಮತ್ತು ದೌರ್ಜನ್ಯ ಮತ್ತು ಸಲಿಂಗಕಾಮ ಏನು ಆ ಒಂದು ಕೇಸ್ ಅಡಿ ಬರುವ ಕಾರಣ ಇಲ್ಲಿ 10 ವರ್ಷ ಇದು ಏನು ಜೈಲು ಅನ್ನುವಂಥದ್ದು ಕೂಡ ಇರುವಂಥದ್ದು. ಅಂದರೆ ಆ ಒಂದು IPC ಸೆಕ್ಷನ್ ಅಡಿ ಆ ಶಿಕ್ಷೆ ಕೂಡ ಸಾಧ್ಯತೆ ಇದೆ, ಜೊತೆಗೆ ದಂಡ ಸಾಧ್ಯತೆ ಇದೆ. ಹೀಗಾಗಿ ಇದು ಈ ಒಂದು ಸೆಕ್ಷನ್ ಏನಿದೆ ಇದು ಪ್ರಬಲವಾಗಿರುವ ಕಾರಣ ಅವರಿಗೆ ಈ ಕೇಸ್ನಲ್ಲಿ ಯಾವ ರೀತಿ ಅವರು ಏನು ಬಚಾವಾಗ್ತಾರೋ ಅಥವಾ ಏನಾಗ್ತಾರೆ ಅನ್ನೋದು ಈಗ ನ್ಯಾಯಾಲಯದ ಮುಂದಿದೆ. ಅದು ಒಂದು ವೇಳೆ ಸಾಬೀತಾಗುತ್ತೋ ಅಥವಾ ಈಗಾಗಲೇ ಸಂತ್ರಸ್ತನನ್ನು ಕೂಡ ಬೆಂಗಳೂರಿಗೆ ಕರೆದುಕೊಂಡು ಹೋಗಿರುವಂಥದ್ದು, ಅಂದರೆ ಆತನನ್ನು ಕೂಡ ವೈದ್ಯಕೀಯ ತಪಾಸಣೆ ಮಾಡಲಿಕ್ಕೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಈ ಪ್ರಕರಣದಲ್ಲಿ ಈಗ ಈ ಸೆಕ್ಷನ್ ಅಡಿ ಅವರನ್ನು ಬಂಧನ ಮಾಡಿದ್ರು ಕೂಡ ಈಗ ಸಂತ್ರಸ್ತನ ಮೆಡಿಕಲ್ ರಿಪೋರ್ಟ್ ಎಲ್ಲ ಏನು ಬರುತ್ತೆ ಇವೆಲ್ಲ ಅಂಶಗಳು ಕೂಡ ಮುಂದೆ ಅವರಿಗೆ ಈ ಕೇಸ್ನಲ್ಲಿ ಯಾವ ರೀತಿ ಅವರು ಒಳಗೊಳ್ತಾರೆ ಅನ್ನೋದು, ಎಷ್ಟು ಮೇಲೆ ಅದ್ರ ಪರಿಣಾಮ ಬೀರುತ್ತೆ ಅನ್ನೋದ್ರ ಮೇಲೆ ಈ ಕೇಸ್ ನಿಂತಿದೆ ಅನ್ನುವಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಖುಷ್ವಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಅದು ಸೂರಜ್ ರೇವಣ್ಣ ಅವರಿಗೆ ಸೇರಿದ ಕಾರು, ಡಿಸ್ಕವರಿ ಕಾರ್ ನಿನ್ನೆಯಿಂದ ಅಲ್ಲೇ ನಿಂತಿದೆ. ರಾತ್ರಿ ಇಡೀ ಸ್ವಲ್ಪ ಓಡಾಡ್ತಾರೆ ಡಿಸ್ಕವರಿ ಕಾರಲ್ಲಿ. ಆಮೇಲೆ ಅರೆಸ್ಟ್ ಅದ ತೋರಿಸಿದ ಮೇಲೆ ಈ ಕಾರ್ ಅಲ್ಲೇ ಇರುತ್ತೆ. ಏನೇ ಅವರು ಸ್ಟೇಷನ್ ಒಳಗಡೆ ಹೋಗ್ಬೇಕಾದ್ರೆ, ಸನ್ ಪೊಲೀಸ್ ಸ್ಟೇಷನ್ ಒಳಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲವೂ ಕೂಡ ಇನ್ವೆಸ್ಟಿಗೇಷನಿಂದ ಗೊತ್ತಾಗುತ್ತೆ ಅಂತ ಹೇಳಿದರು. ಎಲ್ಲವೂ ಕೂಡ ಇನ್ವೆಸ್ಟಿಗೇಷನಿಂದ ಗೊತ್ತಾಗುತ್ತೆ ಅಂತೇಳಿ, ಷಡ್ಯಂತ್ರ ಅಂತ ಹೇಳಿರ್ಬೋದು, ಏನೇ ಆಗಿರ್ಬೋದು. ಆದರೆ ಈ ತಪ್ಪು ಇದೆಯಲ್ಲ, ಒಮ್ಮೆ ತಪ್ಪು ಮಾಡಿದ್ಮೇಲೆ ಅದಕ್ಕಿಂತ ಚೆನ್ನಾಗಿ ಹೇಳ್ಬೇಕಂದ್ರೆ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಅದು ಆಮೇಲೆ ತನಿಖೆಯಿಂದ ಗೊತ್ತಾಗುತ್ತೆ ಉಪ್ಪು ತಿಂದಿದ್ದಾರೋ ಇಲ್ವೋ ಅನ್ನೋದು. ಮೊದಲನೇದಾಗಿ ಈಗ ಬೆಂಕಿ ಇಲ್ಲದೆ ಹೊಗೆ ಹೇಳ್ಬೋದು. ಈಗ ರಾಜಕೀಯ ನಾಯಕರು ಯಾರೇ ಬೇಕಾದ್ರೆ ಅರೆಸ್ಟ್ ಆಗಲಿ, ಪ್ರಪ್ರಥಮವಾಗಿ ಹೇಳುವಂಥದ್ದು ಅದು ರಾಜಕೀಯ ಷಡ್ಯಂತ್ರ ಅಂತ. ಇನ್ನೇನು ವಿಚಾರಣೆ ಆದ ನಂತರ ಒಂದೊಂದು. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.